ಆಂಕರ್ ಅನುಶ್ರೀ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದೇ ಇಲ್ಲ ಅನ್ನೋ ಕೊರಗು ಅಭಿಮಾನಿಗಳ ಬಳಗಕ್ಕೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಕನ್ನಡ ವೀಕ್ಷಕರನ್ನ ಟಿವಿ ಪರದೆ ಮೇಲೆ ಹಿಡಿದಿಡುವಂತ ಶಕ್ತಿ ಅವರಲ್ಲಿತ್ತು. ಆಂಕರ್ ಅನುಶ್ರೀ ಮತ್ತೆ ಅರ್ಜುನ್ ಜನ್ಯ ನಡುವೆ ಒಂದಿಷ್ಟು ಬಿರುಕು ಮೂಡಿದೆಯಾ ಅನ್ನುವಂಥ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು. ಹೀಗಿದ್ದಾಗ ಆಂಕರ್ ಅನುಶ್ರೀ ಅವರ ನಿರೂಪಣೆ ಯಾಕೆ ಬಂದಿಲ್ಲ ಅನ್ನೋ ಚರ್ಚೆಯೂ ಕೂಡ ಶುರುವಾಗ್ಬಿಟ್ಟಿತ್ತು. ಆಂಕರ್ ಅನುಶ್ರೀ ಅವರಿಗೆ ಮನಸ್ತಾಪ ಆಗಿತ್ತಾ? ಈ ಕಾರಣಕ್ಕೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಅನುಶ್ರೀ ಅವರು ನಿರೂಪಣೆ ಮಾಡಲಿಲ್ವಾ? ಹಾಗಾದ್ರೆ ಅವರು ಬಂದೇ ಇಲ್ವಾ ಎಂಬ ಪ್ರಶ್ನೆಗಳಿಗೆ ಕಾತುರದಿಂದ ಕಾಯ್ತಾ ಇದ್ದಂಥ ಅಭಿಮಾನಿಗಳು ಕನ್ನಡ ರಿಯಾಲಿಟಿ ಶೋ ಕಾರ್ಯಕ್ರಮಗಳಲ್ಲಿ ಪೈಕಿ ನಂಬರ್ 1 ಶೋ ಆಗಿರುವಂತಹ ನಡೆಸಿಕೊಳ್ಳುವಂಥ ಕಾರ್ಯಕ್ರಮ ಸರಿಗಮಪ. ಇದೇ ಆಂಕರ್ ಅನುಶ್ರೀ ಅವರು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಆಂಕರ್ ಅನುಶ್ರೀ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದೇ ಇಲ್ಲ ಅನ್ನೋ ಕೊರಗು ಅಭಿಮಾನಿಗಳ ಬಳಗಕ್ಕೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಆಂಕರ್ ಅನುಶ್ರೀ ಇಲ್ಲದೆ ಸರಿಗಮಪ ಕಾರ್ಯಕ್ರಮ ಒಂದು ಕಡೆ ಕಳೆನೇ ಇಲ್ಲದಂಥ ಸಂದರ್ಭ ನಡೀತಾ ಇದೆ. ಕಳೆ ಒಂದಿಷ್ಟು ಕಡಿಮೆ ಆಗಿಬಿಟ್ಟಿದೆ ಅಂತಿದ್ದಾರೆ ಅಭಿಮಾನಿಗಳು. ಯಾಕಂದರೆ ಆಂಕರ್ ಅನುಶ್ರೀ ಅವರ ಕದರೇ ಹಂಗಿದೆ. ಕನ್ನಡ ವೀಕ್ಷಕರನ್ನ ಟಿವಿ ಪರದೆ ಮೇಲೆ ಹಿಡಿದಿಡುವಂಥ ಶಕ್ತಿ ಅವರಲ್ಲಿತ್ತು. ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ನಡುವೆ ಒಂದಿಷ್ಟು ಬಿರುಕು ಮೂಡಿದೆಯಾ ಅನ್ನುವಂಥ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು. ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ. ಯಾಕೆ ಅಂತಂದರೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಹೆಸರು ಮಾಡುವ ಮೂಲಕ ಕನ್ನಡ ಹಾಡುಗಳ ಕಂಪು ಪಸರಿಸುತ್ತಿದೆ. ಇಂಥ ಮಹತ್ವದ ಕಾರ್ಯಕ್ರಮಕ್ಕೆ ಆಂಕರ್ ಅನುಶ್ರೀ ಮತ್ತಷ್ಟು ಹೆಮ್ಮೆ ಮೂಡಿಸಿದ್ದಾರೆ. ಆದರೆ ದಿಢೀರ್ನೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದಿಂದ ಆಂಕರ್ ಅನುಶ್ರೀ ಅವರು ನಿವೃತ್ತಿ ಪಡೆದಿದ್ದಾರಾ ಎಂಬ ವದಂತಿ ಹಬ್ಬಿಬಿಡ್ತು. ಇದೆಲ್ಲದರ ಜೊತೆಗೆ ಹೌದು, ಏನಪ್ಪಾ ಅಂತಂದರೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಕಳೆದ ವಾರ ಆಂಕರ್ ಅನುಶ್ರೀ ಅವರು ಬಂದಿರಲಿಲ್ಲ. ಹೀಗಿದ್ದಾಗ ಆಂಕರ್ ಅನುಶ್ರೀ ಅವರ ನಿರೂಪಣೆ ಯಾಕೆ ಬಂದಿಲ್ಲ ಅನ್ನೋ ಚರ್ಚೆಯೂ ಕೂಡ ಶುರುವಾಗ್ಬಿಟ್ಟಿತ್ತು. ಇಷ್ಟೆಲ್ಲದರ ನಡುವೆ ಮತ್ತೊಂದು ಸ್ಫೋಟಕ ವಿಚಾರ ಇದೀಗ ಸಂಚಲನವನ್ನ ಸೃಷ್ಟಿ ಮಾಡುವಂತೆ ಮಾಡಿದೆ. ಇಂತಹ ಸಮಯದಲ್ಲೇ ಆಂಕರ್ ಅನುಶ್ರೀ ಹಾಗೆ ಅರ್ಜುನ್ ಜನ್ಯ ನಡುವೆ ಒಂದಿಷ್ಟು ಬಿರುಕು ಮೂಡಿದೆಯಾ? ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಆಂಕರ್ ಅನುಶ್ರೀ ಅವರ ನಿರೂಪಣೆ ಮಾಡಲು ಬಂದೇ ಇಲ್ವಾ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಕಿಡಿಯಂತೆ ಹೊತ್ಕೊಂಡ್ಬಿಡ್ತು. ಯಾಕಂದ್ರೆ ಅನುಶ್ರೀ ಅವರೇ ಇಲ್ಲದೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮ ಡಲ್ ಆಗಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾ ಮಂದಿ ಒಂದಿಷ್ಟು ಚರ್ಚೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂತಹ ಸಮಯದಲ್ಲೇ ಮಾಸ್ಟರ್ ಆನಂದ್ ಅವರು ಬಂದು ಕಳೆದ ವಾರ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಆಂಕರ್ ಅನುಶ್ರೀ ಯಾಕೆ ಬಂದಿಲ್ಲ? ಹೀಗಿದ್ದಾಗ ಅರ್ಜುನ್ ಜನ್ಯ ಅವರ ಜೊತೆ ಆಂಕರ್ ಅನುಶ್ರೀ ಅವರಿಗೆ ಮನಸ್ತಾಪ ಆಗಿತ್ತಾ? ಈ ಕಾರಣಕ್ಕೆ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಅನುಶ್ರೀ ಅವರು ನಿರೂಪಣೆ ಮಾಡಲಿಲ್ವಾ? ಹಾಗಾದರೆ ಅವರು ಬಂದೇ ಇಲ್ವಾ ಎಂಬ ಪ್ರಶ್ನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ಹಬ್ಬಿಕೊಂಡು ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಇದೇ ಸಮಯದಲ್ಲಿ ಮತ್ತೆ ಆಂಕರ್ ಅನುಶ್ರೀ ಅವರು ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ಮರಳಿ ಬಂದಿದ್ದು ಅರ್ಜುನ್ ಜನ್ಯ ಅವರ ಜೊತೆ ಯಾವುದೇ ರೀತಿ ಮನಸ್ತಾಪ ಆಗಿಲ್ಲ. ಆದರೆ ಇದೆಲ್ಲ ಗಾಳಿ ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದೀಗ ಆಂಕರ್ ಅನುಶ್ರೀ ಅವರ ಅಭಿಮಾನಿಗಳು ನೆಮ್ಮದಿಯನ್ನ ಹಾಗೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕಾತುರದಿಂದ ಕಾಯ್ತಾ ಇದ್ದಂಥ ಅಭಿಮಾನಿಗಳು ಕನ್ನಡ ರಿಯಾಲಿಟಿ ಶೋ ಕಾರ್ಯಕ್ರಮಗಳಲ್ಲಿ ಪೈಕಿ ನಂಬರ್ 1 ಶೋ ಆಗಿರುವಂತಹ ನಡೆಸಿಕೊಳ್ಳುವಂಥ ಕಾರ್ಯಕ್ರಮ ಸರಿಗಮಪ. ಇದೇ ಆಂಕರ್ ಅನುಶ್ರೀ ಅವರು ಜಿ ಕನ್ನಡ ಚಾನಲ್ಗೆ ಆಂಕರ್ ಅನುಶ್ರೀ ಅವರ ದತ್ತು ಪುತ್ರಿ ಆಗಿ ಹೋಗಿದ್ದಾರೆ ಅಂತ ಜನ ಪ್ರೀತಿಯಿಂದ ಮಾತನಾಡ್ತಾರೆ. ಯಾಕಂದರೆ ಜಿ ಕನ್ನಡ ಚಾನಲ್ಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ಅವರ ನಿರೂಪಣೆ ಬೇಕೇ ಬೇಕು. ಹೀಗಿದ್ದಾಗಲೇ ಮತ್ತೆ ಅನುಶ್ರೀ ಅವರು ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಎಂಟ್ರಿಯನ್ನು ಕೊಟ್ಟು ಈ ವಾರದಿಂದ ತಮ್ಮ ಅಬ್ಬರವನ್ನು ಮತ್ತೆ ಶುರು ಮಾಡಲಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಸ್, ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.